ನಮಸ್ಕಾರ. IPL ಧಮಾಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ ರುದ್ರಾಪುರ್ಮಠ್. RCB ಈ ಬಾರಿಯಾದರೂ RCBಗೆ ಕಪ್ ಒಲಿಯುತ್ತಾ? ಹೌದು, ಈ ಒಂದು $1 ಮಿಲಿಯನ್ ಪ್ರಶ್ನೆ ಇಡೀ ಕನ್ನಡಿಗರಲ್ಲಿ ಮೂಡಿರುವಂತದ್ದು. ಈಗಾಗಲೇ RCB ತನ್ನ ಗೆಲುವಿನ ನಾಗಾಲೋಟವನ್ನ ತನ್ನ ತವರಿನಾಚಿಕಿನ ಎಲ್ಲ ಪಂದ್ಯಗಳಲ್ಲಿ ಮುಂದುವರಿಸಿದೆ. ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೂ ಕೂಡ ತಾನಾಡಿರುವ 4 ಪಂದ್ಯಗಳಲ್ಲಿ ಹ್ಯಾಟ್ರಿಕ್ ಸೋತು ಕೊನೆಯ 4ನೇ ಪಂದ್ಯದಲ್ಲಿ ಗೆಲುವಿನ ನಗೆಯನ್ನ ಬೀರಿದೆ. ಇದೀಗ ಮತ್ತೊಂದು ಪಂದ್ಯಕ್ಕೆ ಸಜ್ಜಾಗಿದೆ ಚಿನ್ನಸ್ವಾಮಿ ಸ್ಟೇಡಿಯಂ, ಅದು ಕೂಡ CSK ವಿರುದ್ಧ. ಪ್ರಿಯ ವೀಕ್ಷಕರೇ, ಇಂಡೋ ಪಾಕ್ ಪಂದ್ಯ ಯಾವ ರೀತಿ ಹೈ ವೋಲ್ಟೇಜ್ ಆಗಿರುತ್ತೋ ಅದೇ ರೀತಿಯಾಗಿ IPL ನಲ್ಲಿ CSK ಮತ್ತು RCB ಪಂದ್ಯ ಅಂತಂದ್ರೆ ಅದೊಂದು ರೀತಿ ಅಭಿಮಾನಿಗಳಿಗೆ ಸಖತ್ ಕಿಕ್ ತರಿಸುವಂತದ್ದು. ಈ ಒಂದು ಪಂದ್ಯಕ್ಕಾಗಿ ಅನೇಕ ಕ್ರಿಕೆಟ್ ಪ್ರೇಮಿಗಳು ಕೂಡ ಕಾದು ಕುಳಿತಿರ್ತಾರೆ. ಹಾಗಾಗಿ ಇವತ್ತು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCB CSK ಪಂದ್ಯ ನಡೆಯುತ್ತಿದೆ. CSKಗೆ ಇದೊಂದು ಸಾಂಪ್ರದಾಯಿಕ ಪಂದ್ಯವಾಗಿರ್ಬೋದು, ಯಾಕಂತಂದ್ರೆ ಈಗಾಗಲೇ ಪ್ಲೇ ಆಫ್ ರೇಸ್ ನಿಂದ ಹೊರಬಿದ್ದಿದೆ CSK. ಆದ್ರೆ RCB ಪಾಲಿಗೆ ಈ ಒಂದು ಪಂದ್ಯ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ಪ್ಲೇ ಆಫ್ಗೆ ಹೋಗುವಂತಹ ನಿಟ್ಟಿನಲ್ಲಿ ಮೊದಲೆರಡು ಸ್ಥಾನಗಳನ್ನ ಗಳಿಸುವಂತಹ ನಿಟ್ಟಿನಲ್ಲಿ RCBಗೆ ಈ ಒಂದು ಪಂದ್ಯ ಮಹತ್ವವಾಗಿರುತ್ತೆ. ಹಾಗಾಗಿ ಈ ಒಂದು ಪಂದ್ಯ ಯಾವ ರೀತಿ ಇರಲಿದೆ ಎನ್ನುವುದರ ಬಗ್ಗೆ ಮಾತನಾಡಲಿಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಸ್ಪೋರ್ಟ್ಸ್ ರಿಪೋರ್ಟರ್ ರಮೇಶ್ ಕೋಟೆ ಅವರು. ಬನ್ನಿ ಅವ್ರನ್ನ ಮಾತಾಡಿಸೋಣ, ಈ ಒಂದು ಹೈ ವೋಲ್ಟೇಜ್ ಕದನದ ಬಗ್ಗೆ ತಿಳ್ಕೊಂಡು ಬರೋಣ. ಸರ್, ಈಗಾಗಲೇ CSK RCB ಪಂದ್ಯಕ್ಕೆ ಕ್ಷಣಗಣನೆ ಆರಂಭವಾಗಿರುವಂಥದ್ದು. RCB ತನ್ನ ಗೆಲುವಿನ ನಾಗಾಲೋಟವನ್ನು ಮುಂದುವರಿಸಿದೆ, ಅಂಕಪಟ್ಟಿಯಲ್ಲೂ ಕೂಡ ಅಗ್ರ ಸ್ಥಾನದಲ್ಲಿ ಕೂತಿದೆ. ಈಗ ಇದೊಂದು ಸಾಂಪ್ರದಾಯಿಕ ಪಂದ್ಯ ಅನ್ಬೋದು, ಯಾಕಂತಂದ್ರೆ ಈಗಾಗಲೇ CSK ತಂಡ ಪ್ಲೇ ಆಫ್ ರೇಸ್ನಿಂದ ಹೊರಬಿದ್ದಿದೆ. ಆದರೆ RCBಗೆ ತುಂಬ ಮಹತ್ವವಾಗಿರುತ್ತೆ, ಯಾಕಂತಂದ್ರೆ ಅಂಕಪಟ್ಟಿಯಲ್ಲಿ ಮೊದಲನೇ ಸ್ಥಾನಗಳನ್ನು ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ RCB ತನ್ನ ಗೆಲುವಿನ ನಾಗಾಲೋಟವನ್ನು ಮುಂದುವರಿಸಬೇಕಾಗುತ್ತೆ. ಈ ಒಂದು ಹೈ ವೋಲ್ಟೇಜ್ ಕದನದ ಬಗ್ಗೆ ಹೇಳೋದಾದ್ರೆ, ಸೊ RCB ಮತ್ತು CSK ಎರಡು ಟೀಮ್ಸು ಕೂಡ ಒಂದು IPL ಹಿಸ್ಟ್ರಿನಲ್ಲೇ ಒಂದು ಒಳ್ಳೆ ಕಾದಾಟ ಇರುತ್ತೆ, ಒಂದು ಒಳ್ಳೆ ಹೈ ವೋಲ್ಟೇಜ್ ಮ್ಯಾಚ್ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಟ್ ಈ ಸಿಚುವೇಷನಲ್ಲಿ ನಾವು ನೋಡೋದಾದರೆ RCB ತಂಡ ಆಡಿರ್ತಕ್ಕಂಥ 10 ಪಂದ್ಯಗಳಲ್ಲಿ 7 ಪಂದ್ಯಗಳನ್ನು ಗೆದ್ಕೊಂಡು ಟೇಬಲ್ನಲ್ಲಿ ಟಾಪರ್ ಆಗಿದೆ. ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಟಾಪ್ ಎಲ್ಲ ಆಡಿರೋ 10 ಪಂದ್ಯಗಳಲ್ಲಿ 8 ಪಂದ್ಯಗಳನ್ನು ಸೋತು ಟೂರ್ನಮೆಂಟಿಂದನೇ ಔಟ್ ಆಗಿದೆ, ಎಲಿಮಿನೇಟ್ ಆಗಿದೆ. ಹೌದೌದು, 1 ಮತ್ತು 10 ಈ ಎರಡು ತಂಡಗಳ ನಡುವೆ ಕಾದಾಟ. ಬಟ್ ಇಲ್ಲಿ ನಾವು ಪ್ರೆಸೆಂಟ್ ಸಿಚುವೇಶನ್ ನೋಡೋದಾದರೆ RCB ತಂಡ ಒಂದು ಒಳ್ಳೆ ಕಾನ್ಫಿಡೆಂಟಲ್ಲಿದೆ, ಒಂದು ಟೇಬಲ್ ಟಾಪರ್ ಆಗಿದ್ದಾರೆ, ಒಂದು ಚೆನ್ನಾಗಿ ಗೆದ್ಕೊಂಡ್ಬರ್ತಾ ಇದ್ದಾರೆ ಮ್ಯಾಚ್ಗಳನ್ನು. ಮತ್ತು ಇನ್ನೊಂದು ಸಲ ಹೋಮ್ ಗ್ರೌಂಡಲ್ಲಿ ಬೇರೆ ಹ್ಯಾಟ್ರಿಕ್ ಸೋಲ್ ಅನುಭವಿಸಿದ್ರು. ಆದರೆ ಲಾಸ್ಟ್ ಮ್ಯಾಚಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಒಂದು ಅದ್ಭುತವಾದಂಥ ಗೆಲುವನ್ನು ಪಡೆದುಕೊಂಡಿತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ. ಇವಾಗ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಕೂಡ ಅದೇ ಒಂದು ಫಾರ್ಮನ್ನು ಒಂದು ವಿನ್ನಿಂಗ್ ಮೊಮೆಂಟಮ್ ಕಂಟಿನ್ಯೂ ಮಾಡಲಿಕ್ಕೆ RCB ತಂಡ ಎದುರು ನೋಡ್ತಾ ಇದೆ. ಬಟ್ ಇಲ್ಲಿ RCB ತಂಡಕ್ಕೆ ನೀವು ಹೇಳ್ದಂಗೆ ಉಳಿದಿರೋ 4 ಪಂದ್ಯಗಳಲ್ಲಿ ಆದಷ್ಟು ಎಷ್ಟು ಮ್ಯಾಚ್ ಆಗುತ್ತೋ ಅಷ್ಟು ಮ್ಯಾಚು ಗೆಲ್ಲಬೇಕು. ಇವ್ರು ಯಾವುದೇ ಸಂದರ್ಭದಲ್ಲೂ ಕೂಡ ಒಂದು ವಿನ್ನಿಂಗ್ ಮೂಮೆಂಟಮ್ನ ಬಿಟ್ಕೊಡ್ಬಾರ್ದು ಇವರು. ಸೊ ಆದಷ್ಟು ಇವರು ಒಂದು ವೇಳೆ ಟಾಸ್ ಗೆಲ್ಲಿ ಅಥವಾ ಸೋಲ್ಲಿ ಏನಿರುತ್ತೆ, ಪ್ಲ್ಯಾನ್ ಏನಿರುತ್ತೆ, ಅವ್ರೇನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ, ಆ ಸ್ಟ್ರಾಟಜಿ ಏನಿದೆ, ಸೊ ಅದ್ರ ಪ್ರಕಾರ ಅವರು ಆಡ್ಕೊಂಬಂದರೆ ಖಂಡಿತವಾಗ್ಲೂ CSK ವಿರುದ್ಧನೂ ಗೆಲ್ಬೋದು. CSK ನಾವು ಟೀಮ್ ಅವರು ಆಲ್ಮೋಸ್ಟ್ ಅವರು ಟೂರ್ನಮೆಂಟಿಂದ ಹೊರಗಡೆ ಹೊರಟೋಗಿದ್ದಾರೆ. ಸೊ ಅವರೊಂದು ಆತ್ಮವಿಶ್ವಾಸನ ಕಳ್ಕೊಂಡ್ಬಿಟ್ಟಿದ್ದಾರೆ ಈಗ ಆಲ್ರೆಡಿ. ಸೊ ಈಗೇನಿದ್ರು ಅವರು ಆದಷ್ಟು ಇನ್ನು ಎಷ್ಟಾಗುತ್ತೋ ಸಾಧ್ಯವಾದಷ್ಟು ಪಂದ್ಯಗಳನ್ನು ಗೆದ್ದುಕೊಂಡು ಒಂದು ಗೌರವಯುತವಾಗಿ ಟೂರ್ನಮೆಂಟಿಂದ ಎಕ್ಸಿಟ್ ಆಗಲಿಕ್ಕೆ CSK ಎದುರು ನೋಡ್ತಾ ಇದೆ. ಜೊತೆಗೆ ನೆಕ್ಸ್ಟ್ ಇಯರ್ ಟೂರ್ನಮೆಂಟ್ಗೆ ಒಂದು ಒಳ್ಳೆ ಎಷ್ಟು ಜನ ಆಟಗಾರನ ಉಳಿಸ್ಕೊಳ್ಬೇಕು ಅಂದರೆ ಅವ್ರ ಪ್ಲ್ಯಾನ್ಸ್ ಏನಿದೆ, ಆ ಪ್ಲ್ಯಾನ್ಸ್ ಪ್ರಕಾರ ಅವ್ರು ಏನೇನು ಮಾಡಬೇಕು, ಯಾರನ್ನ ಕೈ ಬಿಡಬೇಕು, ಯಾರನ್ನ ಉಳಿಸ್ಕೊಳ್ಬೇಕು ಅನ್ನೋ ಒಂದು ಪ್ಲ್ಯಾನಲ್ಲಿ ಅವರು ಈ ಮ್ಯಾಚ್ಗಳನ್ನು ಆಡೋ ಅಂಥ ಸಾಧ್ಯತೆ ಕೂಡ ಹೆಚ್ಚಿದೆ. ಆದರೆ ಈ ಮ್ಯಾಚ್ ಕೂಡ ತುಂಬ ಚೆನ್ನಾಗಿರುತ್ತೆ. RCB ಪಾಲಿಗೆ ಈ ಮ್ಯಾಚ್ ಅಂತೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಂದು ನೀವು ಹೇಳಿದರೆ ಟೇಬಲ್ ಟಾಪ್ 2ಗೆ ಬರೋ ಒಂದು ಅವಕಾಶ RCBಗೆ ತುಂಬ ಇದೆ. ಸೊ ಈ ಕಾರಣದಿಂದಾಗಿ RCB ತಂಡ CSK ವಿರುದ್ಧ ಗೆಲ್ಲಬೇಕು ಈ ಸಲ. ಎಸ್ ರಮೇಶ್ ಅವರು, ಈಗಾಗಲೇ RCB ಈ ಸೀಸನ್ನಲ್ಲಿ ನೆಕ್ಸ್ಟ್ ಲೆವೆಲಲ್ಲಿ ಕಾಣ್ತಾ ಇದೆ. ತಾನು ಆಡಿರುವ ಪಂದ್ಯಗಳಲ್ಲಿ ತವರಂಗದಲ್ಲಿ ಸೋತಿರುವಂಥದ್ದು ಬಿಟ್ಟರೆ, ಆದರೆ ಹೊರಗಡೆ ಎಲ್ಲ ಚೆನ್ನಾಗಿ ಆಡಿ ಈಗಾಗಲೇ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿ ಕಾಯ್ದುಕೊಳ್ತಿದೆ. ಮತ್ತು RCB ಟೀಮ್ ತಾನು ಆಡಿರೋ ಫಸ್ಟ್ ಪಂದ್ಯದಿಂದಲೂ ಕೂಡ ಇಲ್ಲಿಯವರೆಗೆ 10ನೇ ಪಂದ್ಯದವರೆಗೂ ಕೂಡ ತುಂಬಾ ಚೇಂಜಸ್ ಏನು ಮಾಡಿಲ್ಲ. ಈವನ್ ಲಿವಿಂಗ್ಸ್ಟನ್ ಅವ್ರನ್ನೊಬ್ರು ಹೊರತುಪಡಿಸಿ ಶಪಾಡ್ ಅವ್ರನ್ನ ಕರ್ತಂದದ್ ಬಿಟ್ರೆ ಈ ಇಂಪ್ಯಾಕ್ಟ್ ಪ್ಲೇಯರ್ ಅಲ್ಲೂ ಕೂಡ ಏನು ಬದಲಾವಣೆ ಮಾಡಿಲ್ಲ. ದೇವದತ್ ಪಡಿಕಲ್ ಅವ್ರು ಬರ್ತಾರೆ, ಈ ಕಡೆ ಸುಯೇಶ್ ಶರ್ಮಾ ಅವರು ಬರ್ತಾರೆ, ಅದು ಕಂಟಿನ್ಯೂ ಆಗಿ ಇಟ್ಕೊಳ್ತಾ ಬರ್ತಿದ್ದಾರೆ. ಹಾಗಾಗಿ ಈ ಒಂದು ಪಂದ್ಯದಲ್ಲಿ ಏನಾದ್ರು ಚೇಂಜಸ್ ಮಾಡುವಂತ ಸಾಧ್ಯತೆ ಇದೆಯಾ? ಪ್ಲೇ ಆಫ್ಗೆ ಹೆಂಗಾದ್ರೂ ಹೋಗ್ತೀವಿ ಅನ್ನೋ ಕಾನ್ಫಿಡೆಂಟ್ ಅಲ್ಲಿ ಇನ್ನೊಬ್ರನ್ನ ಯಾರಾದ್ರೂ ಕರಿತಿರುವಂತಹ ಪ್ಲಾನ್ ಮಾಡ್ತಾ ಇದ್ದಾರಾ? ಇಲ್ಲ, ಈ ಮ್ಯಾಚ್ಗೂ RCB ತಂಡ ಪ್ಲೇಯಿಂಗ್ 11 ಚೇಂಜ್ ಮಾಡೋ ಸಾಧ್ಯತೆ ಇಲ್ಲ. ಲಾಸ್ಟ್ ಮ್ಯಾಚ್ ಏನು ಪ್ಲೇಯಿಂಗ್ 11 ಆಡಿದ್ರು ಅದೇ ಪ್ಲೇಯಿಂಗ್ 11ನ ಇಲ್ಲಿ
ಇಲ್ಲಿ ಬೆಂಗಳೂರಲ್ಲಿ ಕೂಡ CSK ವಿರುದ್ಧದ ಪಂದ್ಯಕ್ಕೂ ಕೂಡ ಉಳಿಸ್ಕೊಳ್ಳುತ್ತೆ. ಯಾಕಂತಂದರೆ ಎಲ್ಲರೂ ಏನು ಟೀಮ್ ಪ್ಲೇಯಿಂಗ್ 11 ಏನು ಆಡ್ತಾ ಇದ್ದಾರೆ ನಂಬರ್ 1 ಮೊದಲನೇ ಮ್ಯಾಚಿಂದ ಇಲ್ಲಿ ತನಕ ಏನು ಪ್ಲೇಯಿಂಗ್ 11 ಆಡ್ಕೊಂಡು ಬರ್ತಾ ಇದ್ದಾರೆ ಆಲ್ಮೋಸ್ಟ್ 95% ಚೆನ್ನಾಗಿ ಆಡ್ಕೊಂಡು ಬರ್ತಾ ಇದ್ದಾರೆ. ಏನು ಎಕ್ಸ್ಪೆಕ್ಟೇಷನ್ ಇತ್ತು ಟೀಮ್ ಮ್ಯಾನೇಜ್ಮೆಂಟ್ ಕಡೆಯಿಂದ ಆ ಒಂದು ಎಕ್ಸ್ಪೆಕ್ಟೇಷನ್ ಇವ್ರನ್ನ ಫುಲ್ಫಿಲ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಆಟಗಾರೆಲ್ಲರೂ ಕೂಡ. ಆದರೆ ನಮಗೆ ಫಸ್ಟ್ ಹಾಫಲ್ಲಿ ಒಂದು ಬ್ಯಾಡ್ ನ್ಯೂಸ್ ಏನಂತಂದರೆ ಲಿಯಾಮ್ ಲಿವಿಂಗ್ಸ್ಟನ್ ಅವರು ಒಂದೇ ಒಂದು ಅರ್ಧ ಶತಕ ಹೊಡೆದಿದ್ದು ಬಿಟ್ಟರೆ ಅವರು ಒಂದು ಸತತ ವೈಫಲ್ಯ ಅನುಭವಿಸಿದ್ರು. ಈ ಒಂದು ಕಾರಣಕ್ಕೆ ರೊಮಾರಿಯಾ ಶೆಫರ್ಡ್ ಅವ್ರನ್ನ ಕರೆತಂದ್ರೆ ಅಷ್ಟೇ. ಬಟ್ ಅದೊಂದು ಬಿಟ್ಟು ಇನ್ನೇನು ಚೇಂಜಸ್ ಏನು ಮಾಡಿಲ್ಲ RCB ತಂಡ. ಯಾಕಂದರೆ ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ. ಈಗ ಎಲ್ಲ ಮ್ಯಾಚಲ್ಲೂ ನೀವು ಚೆನ್ನಾಗಿ ಆಡೋಕ್ಕಾಗಲ್ಲ. ಸೊ ಏನೋ ಯಾವುದೋ ಒಂದೊಂದು ಮ್ಯಾಚ್ ಬ್ಯಾಡ್ ಡೇ ಇದ್ದಾಗ ಅವತ್ತೇನೋ ಒಂದು ಹೊಡೆಸ್ಕೊಬೋದು ಅಥವಾ ಬೇಗ ವಿಕೆಟ್ ಒಪ್ಪಿಸ್ಬೋದು. ಬಟ್ ಅದು ಬಿಟ್ಟರೆ ಇನ್ನೆಲ್ಲರೂ ಕೂಡ ಏನು ಟೀಮ್ ಮ್ಯಾನೇಜ್ಮೆಂಟ್ ಕೊಟ್ಟಿದೆ ಒಂದು ಪ್ಲ್ಯಾನ್, ಆ ಪ್ಲ್ಯಾನ್ ಎಲ್ಲರೂ ಒಂದು ಫುಲ್ಫಿಲ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಜ್ವರದ ಕಾರಣದಿಂದಾಗಿ ಸಾಲ್ಟ್ ಅವ್ರು ಮೊನ್ನೆ ಹೊರಗಿದ್ರು, ಬೆಥಲ್ ಅವ್ರು ಬಂದಿದ್ರು. ಬೆಥಲ್ ಅವ್ರ ಸೈಡ್ಸ್ ಮತ್ತೆ ಸಾಲ್ಟ್ ಅವ್ರು ಬರುವಂತ ನಿರೀಕ್ಷೆ ಜಾಸ್ತಿ ಇದೆ. ಖಂಡಿತವಾಗ್ಲೂ ಫಿಲ್ ಸಾಲ್ಟ್ ಅವ್ರು ಬರಲೇಬೇಕು. ಯಾಕಂತಂದರೆ ಓಪನಿಂಗ್ ಒಂದು ಒಳ್ಳೆ ಸ್ಟಾರ್ಟ್ ಬೇಕು RCB ತಂಡಕ್ಕೆ. ಬೆಂಗಳೂರಲ್ಲದು ಬೇರೆ ಹೈ ಸ್ಕೋರಿಂಗ್ ಮ್ಯಾಚ್ ಇಲ್ಲಿ. ಸೊ 20 ಓವರ್ಗೆ ನೀವು 200 ಹೊಡೆದ್ರು ಕೂಡ ಸೆಕೆಂಡ್ ಇನ್ನಿಂಗ್ಸಲ್ಲಿ ಅದನ್ನು ಡಿಪೆಂಡ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಒಂದು ವೇಳೆ ಫಿಲ್ ಸಾಲ್ಟ್ ಅವ್ರು ಬಂದೇನಾದ್ರೂ ಅವ್ರ ವಿಕೆಟಲ್ಲಿ ಏನಾದರೂ ಕಚ್ಕೊಂಡು ಒಂದು 10 ಓವರ್ ಆಡ್ಕೊಟ್ರೆ RCB ಒಂದು ಒಳ್ಳೆ ಒಳ್ಳೆ ಸ್ಟಾರ್ಟ್ ಸಿಕ್ಬಿಡುತ್ತೆ. ನೀವು ಪವರ್ ಪ್ಲೇನಲ್ಲಿ ನೀವು ಒಂದು 89 ರನ್ ಹೊಡೆದ್ರೆ ಒಂದು ಒಳ್ಳೆ ಸ್ಟಾರ್ಟ್ ಆಗುತ್ತೆ. ಸೊ ಪವರ್ ಪ್ಲೇನಲ್ಲಿ ಅವರು ಒಂದು 70-80 ರನ್ ಬಂದರೆ ಅವರು ನೆಕ್ಸ್ಟು ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಕೂಡ ಅದೇ ಒಂದು ಕಾನ್ಫಿಡೆಂಟಲ್ಲಿ ಬಂದು ಚೆನ್ನಾಗಿ ಆಡ್ತಾರೆ. ಅಂದರೆ ಒಂದು ಮೆಂಟಲ್ ಸೇಮ್ ಒಂದು ಚೆನ್ನಾಗಿ ಒಳ್ಳೆ ಕಾನ್ಫಿಡೆಂಟಲ್ಲಿ ಬಂದು ಆಡ್ಕೊಂಡು ಹೋಗ್ತಾರೆ. ಒಂದು ವೇಳೆ ನೀವು ಪವರ್ ಪ್ಲೇನಲ್ಲಿ ಒಳ್ಳೆ ಸ್ಟಾರ್ಟ್ ಸಿಕ್ಕಿಲ್ಲ ಅಂದರೆ ಪ್ರೆಷರ್ ಆಗಿಬಿಡುತ್ತೆ ನಮಗೆ ಮಿಡ್ಲ್ ಆರ್ಡರಲ್ಲಿ. ಸೊ ಆ ಕಾರಣಕ್ಕಾಗಿ ಫಿಲ್ ಸಾಲ್ಟ್ ಅವ್ರು ಆಡಲೇಬೇಕು. ವಿರಾಟ್ ಕೊಹ್ಲಿ ಅವರು ಅವರ ಒಂದು ರೇಂಜ್ಗೆ ಒಂದು ಸ್ಟ್ರೈಕ್ ರೇಟಲ್ಲಿ ಆಡೋ ಪ್ಲೇಯರ್ ಅಲ್ಲ ವಿರಾಟ್ ಕೊಹ್ಲಿ. ಸೊ ಹಾಗಾಗಿ ಫಿಲ್ ಸಾಲ್ಟ್ ಅವರು ಆಡಬೇಕು, ಓಪನಿಂಗ್ ಮಾಡಬೇಕು, ಅವರೇ ಆಡಬೇಕು. ಬಟ್ ಒಳ್ಳೆ ಸ್ಟಾರ್ಟ್ ತಂದ್ಕೊಡ್ಬೇಕು RCBಗೆ. ಎಸ್, ನೀವು ರಮೇಶ್ ಅವ್ರು ನೋಡಿರ್ಬೇಕು ಈಗಾಗಲೇ RCB ತಂಡ ಇವತ್ತು ಈ CSK ತಂಡಕ್ಕೆ ಹೋಲಿಕೆ ಮಾಡೋದಾದ್ರೆ ನಮ್ಗೆ 5 ಬಾರಿಯ ಚಾಂಪಿಯನ್ ತಂಡ ಅಂತಂದು ಬಂದಾಗ ಮೊದಲೆದ್ದು ಮುಂಬೈ ಮತ್ತೆ ನೆಕ್ಸ್ಟ್ ಇನ್ನೊಂದು ಬರೋದು ಚೆನ್ನೈ ಸೂಪರ್ ಕಿಂಗ್ಸ್. ಯಾವಾಗಲೂ ಪ್ರತಿ ಸೀಸನ್ ಅಲ್ಲೂ ಕೂಡ ಚೆನ್ನೈ ತಂಡ ಪ್ಲೇ ಆಫಿಗೆ ಬಂದೇ ಹೋಗುತ್ತೆ. ಯಾಕಂತಂದ್ರೆ ಅದು ಸಾಮಾನ್ಯ ಪಂದ್ಯಗಳಲ್ಲಿ ಹೊರಗೆ ಬಿದ್ದು ಹೋಗುವಂಥದ್ದೇ ಅಲ್ಲ. ಚೆನ್ನೈ ತಂಡ ಪ್ರತಿ ಬಾರಿ ಪ್ಲೇ ಆಫಿಗೆ ಬಂದು ಹೋಗುತ್ತೆ, ಕಪ್ ಎತ್ತದೇ ಇದ್ರು ಕೂಡ. ಆದರೆ ಇಷ್ಟು ವೀಕ್ ಆಗಿದ್ದು ಯಾಕೆ ಈ ಸೀಸನ್ ಅಲ್ಲಿ CSK ತಂಡ ಅಂತೇಳಿ? ಯಾಕಂತಂದ್ರೆ ಒಂದು ಸ್ಟ್ರೆಂತ್ ಇರುವಂತಹ ತಂಡ, ಅನುಭವಿಗಳಿಲ್ಲ ಅಂತಂದ್ರ ಧೋನಿ ಇದ್ದಾರೆ, ಜಡೇಜಾ ಇದ್ದಾರೆ, ದುಬೆ ಕೂಡ ಇಂಟರ್ನ್ಯಾಷನಲ್ ಪ್ಲೇಯರ್ ಅವರು, ಪತಿರಾನ್ ಅವರು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಿರತಕ್ಕಂಥವ್ರು, ಈ ಕಡೆ ಖಲೀಲ್ ಅಹ್ಮದ್ ಅವರು ಕೂಡ ಇದ್ದಾರೆ, ಡೆವಿಲ್ ಕಾನ್ವೆ ಇದ್ದಾರೆ, ರಚಿನ್ ರವೀಂದ್ರ, ಈ ತರದ ಘಟಾನುಘಟಿ ಪ್ಲೇಯರ್ಗಳು ಇದ್ರೂ ಕೂಡ CSK ತಂಡ ಯಾಕಿಷ್ಟು ಬ್ಯಾಡ್ ಪರ್ಫಾರ್ಮೆನ್ಸ್? ಅದು ತನ್ನ ತವರಲ್ಲಿ ಆಡಿರುವಂತಹ ಸತತ 5 ಪಂದ್ಯಗಳನ್ನ ಸೋತಿದೆ ಚಪಾಕಂಗಳದಲ್ಲಿ. ಏನು ಮಿಸ್ಟೇಕ್ CSK ತಂಡದ ಈ ಬಾರಿ? ನಾವು CSK ನೋಡ್ಬೋದು. ನಾವು ಇಲ್ಲಿ ತನಕ ನೋಡಿದ್ದೀವಿ. ನಾವು ಈ ಸೀಸನಲ್ಲಿ ಈ CSK ತಂಡವನ್ನು ಈಗ MS ಧೋನಿ ಮುನ್ನಡೆಸ್ತಾ ಇದ್ದಾರೆ. ಅದಕ್ಕೆ ಬಿಫೋರ್ ಋತುರಾಜ್ ಗಾಯಕ್ವಾಡ್ ಅವರು ಅಂದರೆ ಟೀಮ್ನ ಲೀಡ್ ಮಾಡ್ತಾ ಇದ್ರು. ಬಟ್ ನನಗೆ ಇಲ್ಲಿ ಏನು ಅನಿಸ್ತದೆ ಅಂದರೆ ಚೆನ್ನೈ ಸೂಪರ್ ಕಿಂಗ್ಸ್ ಒಂದು ಮೆಗಾ ರಾಜ್ನಲ್ಲೇ ಒಂದು ವೈಫಲ್ಯತೆ ಅನುಭವಿಸಿದ್ದಾರೆ ಅಂತ ನನಗೆ ಒಂದು ಮೇಲ್ನೋಟಿಗೆ ಅನಿಸುತ್ತೆ ಇಲ್ಲಿ ಪ್ಲೇಯರ್ಸ್ ನೋಡಿದಾಗ. ಇಲ್ಲಿ ನಾವು ಇಂಡಿಯನ್ ಸೀಸನ್ಗಳು ನಾವು ನೋಡ್ಬೋದು ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಯಾವ ರೀತಿ ಇತ್ತು ಅಂತ. ಸೊ ಒಳ್ಳೊಳ್ಳೆ ಘಟಾನುಘಟಿ ಬ್ಯಾಟ್ಸ್ಮನ್ಗಳು ಇರ್ತಾಯಿದ್ರು, ಟಾಪ್ ಆರ್ಡ್ರಲ್ಲಿ ಆಗ್ಬೋದು, ಮಿಡ್ಲ್ ಆರ್ಡ್ರಲ್ಲಿ ಆಗ್ಬೋದು. ಬಟ್ ಈ ಸೀಸನಲ್ಲಿ ನಮಗಲ್ಲಿ ಒಂದು ಅನುಭವಿ ಬ್ಯಾಟ್ಸ್ಮನ್ಗಳು, ಒಂದು ಒಳ್ಳೆ ಕ್ಲಾಸ್ ಬ್ಯಾಟ್ಸ್ಮನ್ಗಳೇ ನಮ್ಗೆ ಕಾಣಿಸ್ತಾ ಇಲ್ಲ ಇಲ್ಲಿ ಚೆನ್ನೈ ಸೂಪರ್ ಕಿಂಗ್ಸಲ್ಲಿ. ಸೊ ರಚಿನ್ ರವೀಂದ್ರ ಅವರು ಇದ್ದಾರೆ, ಬಟ್ ಅವರು ಒಂದು ಈ ಸೀಸನಲ್ಲಿ ಅವರು ಒಂದು ನಿರೀಕ್ಷಿತ ಮಟ್ಟದ ಒಂದು ಪ್ರದರ್ಶನ ಅವ್ರ ಬ್ಯಾಟ್ ಕಡೆಯಿಂದ ಬರ್ತಾ ಇಲ್ಲ. ಮತ್ತು ಡೆವನ್ ಕಾವ್ನಿಯರು ಅವರು ಕೂಡ ಚೆನ್ನಾಗಿ ಆಡ್ತಾರೆ, ಬಟ್ ಈ ಸೀಸನಲ್ಲಿ ಅವರು ಏನು ಅಷ್ಟೊಂದು ಫಾರ್ಮಲ್ಲಿ ಇರೋ ಥರ ಕಾಣ್ತಾ ಇಲ್ಲ. ಸೊ ಅವರಿಬ್ಬರು ಹೊರತುಪಡಿಸಿದರೆ ಇನ್ಯಾರೂ ಅಂಥೊಂದು ಒಂದು ಬ್ಯಾಟಿಂಗ್ ಚೆನ್ನೈ ಸೂಪರ್ ಕಿಂಗ್ಸ್ ಬ್ಯಾಟಿಂಗ್ ಲೈನಪ್ಪಲ್ಲಿ ಅಷ್ಟೊಂದು ಯಾರು ನಮಗೆ ಅಷ್ಟೊಂದು ಕಾಣಿಸ್ತಾ ಇಲ್ಲ. ಈಗ ಈ ರೀಸನ್ನಿಂದನೇ ರವೀಂದ್ರ ಜಡೇಜಾ ಅವರು ಲೋವರ್ ಮಿಡ್ಲ್ ಆರ್ಡರ್ ಆಡ್ತಾಯಿದ್ರು. ಸೊ ಅವರು ಇವಾಗ ಮಿಡ್ಲ್ ಆರ್ಡ್ರಲ್ಲಿ ನಂಬರ್ 4-5 ಆ ಥರ ಬಂದು ಆಡ್ತಾ ಇದ್ದಾರೆ. ಬಟ್ ನಮಗಿಲ್ಲಿ 1 to 4 ನಾವು ನೋಡಿದಾಗ ಚೆನ್ನೈ ಸೂಪರ್ ಕಿಂಗ್ಸ್ ಎಲ್ಲೋ ಒಂದು ಕಡೆ ಬ್ಯಾಟಿಂಗು ವೀಕ್ ಇದೆ ಅಂತ ನನಗೆ ಕಾಣಿಸ್ತಾ ಇದೆ. ಸೊ ಇದು ಈ ಒಂದು ರೀಸನಿಂದ ಚೆನ್ನೈ ಸೂಪರ್ ಕಿಂಗ್ಸ್ ಈ ಸೀಸನಲ್ಲಿ ಒಂದು ವೈಫಲ್ಯತೆ ಅನುಭವಿಸ್ತಾ ಇದೆ ಅಂತ ನಾನು ಹೇಳ್ಬೋದು. ಎಸ್, RCB ಇಲ್ಲಿಯವರೆಗೆ ಆಡಿರುವಂಥದ್ದೇ ಒಂದು, ಇನ್ಮೇಲಿಂದ ಆಡುವಂಥದ್ದು ಮತ್ತೊಂದು. ಯಾಕಂತಂದ್ರೆ ಇನ್ನು ಕೆಲವೇ ಪಂದ್ಯಗಳು ಉಳಿದಿದೆ, ಓನ್ಲಿ 4 ಮ್ಯಾಚಸ್ಗಳು ಮಾತ್ರ ಇರುವಂಥದ್ದು RCB ಕೈಲಿ. ಅವನ್ನು ಆಡಿ ಗೆಲುವಿನ ನಾಗಾಲೋಟವನ್ನು ಮುಂದುವರಿಸಿ ಆತ್ಮವಿಶ್ವಾಸವನ್ನು ವೃದ್ಧಿಸಿಕೊಂಡು ನೆಕ್ಸ್ಟ್ ಪ್ಲೇ ಆಫ್ ಕೂಡ ಎಂಟ್ರಿ ಕೊಟ್ಟು ಅದೇ ಗೆಲುವನ್ನು ತೆಗೆದುಕೊಂಡು ಹೋಗಿ ಫೈನಲ್ವರೆಗೆ ಹೋಗಿ ಕಪ್ ಗೆಲ್ಲುವಂತಹ ಒಂದು ಫೇವರೇಟ್ ತಂಡವಾಗಿ ಇವತ್ತು RCB ಇರುವಂಥದ್ದು. ಇಲ್ಲಿಯವರೆಗೆ ಒಂದು ಸ್ಟ್ರಾಟಜಿ ಇತ್ತು RCBದು, ಇನ್ಮೇಲಿಂದ ಮತ್ತೊಂದು ಸ್ಟ್ರಾಟಜಿ ಏನಿರ್ಬೋದು RCB ಕಡೆಯಿಂದ? ಈಗ ನೆಕ್ಸ್ಟ್ RCB ತಂಡಕ್ಕೆ ಕ್ರೂಷಿಯಲ್ ಮ್ಯಾಚಸ್ ಆಗುತ್ತೆ. ಇಲ್ಲಿ ಆಡಿದ್ದೇನೋ ಇಷ್ಟು ದಿನ ಆಡಿದ ಮ್ಯಾಚ್ಗಳು ಒಂಥರ ಇದ್ದರೆ, ಇನ್ನು ಮುಂದೆ ಬರ್ತಕ್ಕಂಥ ಇನ್ನು 4 ಪಂದ್ಯಗಳು ತುಂಬ ಕ್ರೂಷಿಯಲ್ ಇರುತ್ತೆ. ಯಾಕಂತಂದರೆ ಬೇರೆ ಟೀಮ್ಸ್ ಎಲ್ಲನೂ ಪ್ಲೇ ಆಫ್ಸ್ಗೆ ಅರ್ಹತೆ ಕ್ವಾಲಿಫೈ ಆಗಲಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ, ಕ್ರೂಷಿಯಲ್ ಇರ್ತಾರೆ. ಈಗ 1 ಮ್ಯಾಚ್ ಹೋದರೆ 2 ಮ್ಯಾಚ್ ಅಂದರೆ ಕಡ್ಡಾಯವಾಗಿ ಗೆಲ್ಲಬೇಕಾಗಿರೋ ಮ್ಯಾಚ್ಗಳಿರ್ತವೆ ಬೇರೆ ತಂಡಗಳಿಗೆ. ಸೊ ಇದೊಂದು ಕ್ರೂಷಿಯಲ್ ಸ್ಟೇಜ್ ಇದು. ಲಾಸ್ಟ್ 11 to 14 ಮ್ಯಾಚಸ್ ಇದೆಯಲ್ಲ, ನಂಬರ್ 4 ಮ್ಯಾಚ್ಗಳು, ಅದು
ತುಂಬ ಕ್ರೂಷಿಯಲ್ ಇರುತ್ತೆ ಎಲ್ಲ ತಂಡಗಳಿಗೂ ಕೂಡ. ಈಗ RCB ತಂಡ ಆಲ್ಮೋಸ್ಟ್ 10 ಮ್ಯಾಚ್ಗಳಲ್ಲಿ 7 ಮ್ಯಾಚ್ ಗೆದ್ಕೊಂಡು 14 ಪಾಯಿಂಟ್ಸ್ ತೊಗೊಂಡಿದೆ ಆಲ್ರೆಡಿ. ಸೊ ಇವ್ರಿಗೇನು RCBಗೇನು ಅಷ್ಟೊಂದು ಪ್ರೆಷರ್ ಇಲ್ಲ, ಬಟ್ ಇವರು ಟಾಪ್ 2ಗೆ ಟ್ರೈ ಮಾಡ್ತಾ ಇರ್ತಾರೆ. ಸೊ ಆದಷ್ಟು 4 ಮ್ಯಾಚ್ಗಳನ್ನು ಗೆಲ್ಲೇಬೇಕನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ RCB ತಂಡ ಪ್ರಿಪೇರ್ ಆಗ್ತಾ ಇರ್ತಾರೆ. ಬಟ್ ಅದೇ ಈ ಮ್ಯಾಚ್ಗಳಲ್ಲೂ ಆಡಬೇಕು ಅವರು. ಅಂದರೆ ನಾವು ವಿನ್ನಿಂಗ್ ಮೂಮೆಂಟಮ್ ಕಳ್ಕೊಳ್ಬಾರ್ದು. ಇವಾಗೇನು ಲಾಸ್ಟ್ ಮ್ಯಾಚ್ಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ತೊಡ್ಕೊಂಡು ಬರ್ತಾ ಇದ್ರು, ಸೊ ಅದೇ ರೀತಿಯ ಒಂದು ಮೈಂಡ್ ಸೆಟ್ಟಲ್ಲಿ ಈ ಮ್ಯಾಚ್ಗಳನ್ನ ಈ 4 ಮ್ಯಾಚ್ಗಳಲ್ಲೂ ಕೂಡ ಆಡಬೇಕು. ಒಂದು ವೇಳೆ ಚೆನ್ನೈ ಸೂಪರ್ ಕಿಂಗ್ಸ್ ಗೆದ್ದ ತಕ್ಷಣ ನಾವು ಪ್ಲೇ ಆಫ್ಸ್ಗೆ ಇನ್ನೇನು ಆಲ್ಮೋಸ್ಟ್ ನಾವು ಕ್ವಾಲಿಫೈ ಆಗಿಬಿಟ್ಟಿದ್ದೀವಿ ಅಂತ ಅವರು ಅಲ್ಲಿ ಮೈಂಡ್ ಬಿಟ್ಕೊಳ್ಬಾರ್ದು. ಸೊ ಆದರೆ ಅದೇ ಒಂದು ಗೆಲ್ಲುವ ಒಂದು ಹಸಿವಿನಿಂದ ಮುಂದಿನ ಪಂದ್ಯಗಳನ್ನು ಕೂಡ ಇವರು RCB ತಂಡ ಆಡಬೇಕು. ಸೊ ಒಂದು ಒಳ್ಳೆ ಚಾನ್ಸ್ ಇದೆ RCBಗೆ. ಯಾಕಂತಂದರೆ ನಾವು ಸ್ಟಾರ್ಟಿಂಗಲ್ಲೂ ಹೇಳಿದ್ವಿ, RCB ತಂಡ ಈ ಸಲ ತುಂಬ ಡಿಫ್ರೆಂಟಾಗಿ ಕಾಣ್ತಾ ಇದೆ. ಎಲ್ಲ ವಿಭಾಗಗಳಲ್ಲೂ ಕೂಡ ಒಂದಷ್ಟು ಸ್ಟಾರ್ ಪ್ಲೇಯರ್ಸ್ ಇದ್ದಾರೆ, ಬೌಲಿಂಗ್, ಬ್ಯಾಟಿಂಗ್ ಮತ್ತು ಆಲ್ರೌಂಡ್ ವಿಭಾಗದಲ್ಲಿ. ಸೊ ಅದಕ್ಕೆ ತಕ್ಕಂಗೆ ಒಂದು ರಿಸಲ್ಟ್ ಬಂದಿದೆ ಈ ಸಲ RCB ತಂಡಕ್ಕೆ. ಸೊ ಅದೇ ಒಂದು ಮೊಮೆಂಟಮ್ನ RCB ತಂಡ ಕೊನೆಯ 4 ಪಂದ್ಯಗಳಲ್ಲಿ ಮುಂದುವರಿಸಿ ಫಸ್ಟ್ ಮೊದಲನೇ ಕ್ವಾಲಿಫೈಯರ್ ಪಂದ್ಯಕ್ಕೆ ಕ್ವಾಲಿಫೈ ಆಗಬೇಕು. ಸೊ ಅಲ್ಲಿ ಏನಾದರೂ ಹೋದ್ರಾಗ ನಮ್ಗೆ 2 ಚಾನ್ಸ್ ಸಿಗುತ್ತೆ ಫೈನಲ್ಗೆ ಹೋಗಲಿಕ್ಕೆ. ಸೊ ಈ ಕಾರಣದಿಂದಾಗಿ RCBಗೆ ನನಗನ್ಸಿಗೆ ಈ ಸಲ ಕಪ್ ಗೆಲ್ಲಲಿಕ್ಕೆ ಒಂದು ಒಳ್ಳೆ ಅದ್ಭುತವಾದ ಅವಕಾಶ ಇದೆ. ಇದನ್ನು ಯಾವುದೇ ಕಾರಣಕ್ಕೂ RCB ಕೈ ಚೆಲ್ಲಬಾರ್ದು. ಎಸ್, ಹೇಗಿರ್ಬೋದು ರಮೇಶ್ ಅವರೇ, ಆ ಒಂದು ಗೆದ್ರೆ RCB ತಂಡ ಇಡೀ ಬೆಂಗಳೂರಿನ ಅಭಿಮಾನಿಗಳ ಸಂಭ್ರಮ, ಈ ಬೆಂಗಳೂರಲ್ಲಿ ಆ ವೈಭವ, ಅದನ್ನು ನೆನೆಸ್ಕೊಂಡ್ರು ಕೂಡ ಒಂದ್ ಕಡೆ ರೋಮಾಂಚನ ಆಗುತ್ತದೆ. ಯಾಕಂದ್ರೆ ಮ್ಯಾಚ್ ನೋಡ್ಲಿಕ್ಕೆ ಬಂದಂತಹ ಫ್ಯಾನ್ಸ್ ಉತ್ಸಾಹವೇ ಆ ರೀತಿ ಇರಬೇಕಾದ್ರೆ, ಒಂದು ತಂಡ ಇಷ್ಟು ವರ್ಷಗಳಿಂದಲೂ ಕಾಯ್ತಾ ಇರುವಂತಹ RCB ಫ್ಯಾನ್ಸ್ಗೆ ಇವತ್ತು ಈ ಸಲ ಕಪ್ ನಮ್ದೇ ಎನ್ನುವಂತಹ ಒಂದು ಸ್ಲೋಗನ್ಗೆ ಈ ಬಾರಿ ಕಪ್ ಕೈಯಲ್ಲಿರುವಾಗ ಅಭಿಮಾನಿಗಳ ಹರ್ಷೋದ್ಗಾರ, ಸಂಭ್ರಮ, ಸಂತೋಷ, ಅದು ವರ್ಣನೆ ಮಾಡಲಿಕ್ಕೆ ಕೂಡ ಅಸಾಧ್ಯ ಅಂತ ಹೇಳ್ಬೋದು. ಹೌದು, ವಿರಾಟ್ ಕೊಹ್ಲಿ ಅವರ ಕನಸು ಕೂಡ ಸ್ಟಾರ್ಟಿಂಗ್ ಫಸ್ಟ್ ಸೀಸನಿಂದ ಇಲ್ಲಿ ತನಕ RCB ಪರನೇ ಆಡ್ತಾರೆ ವಿರಾಟ್ ಕೊಹ್ಲಿ ಅವ್ರ ಕ್ಯಾಪ್ಟನ್ಸಿಯಲ್ಲೂ ಕೂಡ ತುಂಬ ಸಲ ಟ್ರೈ ಮಾಡಿದರು RCBಗೆ ಕಪ್ ಗೆದ್ಕೊಡ್ಬೇಕಂತ. 2016 ನೀವು ನೋಡಿದ್ರಿ ಯಾವ ಥರ ಇತ್ತು ಆವಾಗ RCB ತಂಡದ ಪರ್ಫಾರ್ಮೆನ್ಸು. ಅಂದರೆ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಒಂದು ಬ್ಯಾಲೆನ್ಸ್ಡ್ ಪ್ಲೇಯಿಂಗ್ 11 ಇಲ್ಲದೇ ಇದ್ರೂ ಕೂಡ ಆ ಸೀಸನಲ್ಲಿ ತುಂಬ ಚೆನ್ನಾಗಿ ಆಡಿದರು RCB ತಂಡ. ಸೊ ಆ ಟೈಮಲ್ಲಿ ಒಂದು ಕೊನೆಯ ಹಂತದಲ್ಲಿ ಇನ್ನೇನು ಕಪ್ ಎತ್ಕೊಬೇಕು, ಇನ್ನೇನು ಲಾಸ್ಟ್ ಮೂಮೆಂಟಲ್ಲಿ ಅದು ಕೈ ಚೆಲ್ಕೊಂಡಿದ್ರು. ಸೊ ಆ ಥರ ಈ ಸಲ ಆಗಬಾರ್ದು. ಈ ಸಲ ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ, ಎಲ್ಲ ಪ್ಲೇಯರ್ಸ್ ಇದ್ದಾರೆ. ನೀವು ಲಾಸ್ಟ್ ಮ್ಯಾಚಲ್ಲಿ ನೋಡ್ಬೋದು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಯಾವ ರೀತಿ ಇತ್ತು ಮ್ಯಾಚು. RCB ಸ್ಟಾರ್ಟಿಂಗಲ್ಲೇ ಒಂದು 26 ರನ್ಗೆ 3 ವಿಕೆಟ್ ಕಳ್ಕೊಂಡು ತುಂಬ RCB ಸಂಕಷ್ಟಕ್ಕೆ ಸಿಲುಕಿತ್ತು. ಈ ವೇಳೆ ಒಂದು ಕೃಣಾಲ್ ಪಾಂಡ್ಯ ನಾವು ಎಕ್ಸ್ಪೆಕ್ಟೇ ಮಾಡಲಿಲ್ಲ. ಯಾವ ಒಂದು ಮ್ಯಾಚ್ ವಿನ್ನಿಂಗ್ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಬಂತು ಅವ್ರ ಕಡೆಯಿಂದ. ನಾವು ಸಾಕಷ್ಟು ಬಾರಿ ಟೀಕೆ ಮಾಡಿದ್ವಿ, ಕೃಣಾಲ್ ಪಾಂಡ್ಯ ಅವ್ರು ಬೇಡ ಗುರು ಬ್ಯಾಟಿಂಗ್ಗೆ, ಅವ್ರನ್ನ ಕೂರಿಸ್ಬಿಡೋಣ, ಅವ್ರ ಬದಲು ಬೇರೆ ಯಾರಾದರೂ ಸ್ವಪ್ನಿಲ್ ಸಿಂಗ್ ಅವ್ರನ್ನ ಆಡ್ಸೋಣ ಅಂತ ನೀವು ಹೇಳ್ತಾ ಇದ್ವಿ. ಬಟ್ ಕೃಣಾಲ್ ಪಾಂಡ್ಯ ಅವರು ನನಗೆ ಲಾಸ್ಟ್ ಮ್ಯಾಚಲ್ಲಿ ಬ್ಯಾಟಿಂಗ್ ನೋಡಿದಾಗ ತುಂಬ ಸಕ್ಕತ್ತಾಗಿ ಆಡಿದ್ರು. ಆ ಸಿಚುವೇಶನಲ್ಲಿ ಏನು ಮಾಡಬೇಕು ಅನ್ನೋದನ್ನ ಕರೆಕ್ಟಾಗಿ ಮಾಡಿದರು. ಯಾವುದೇ ಒಂದು ರಾಂಗ್ ಶಾಟ್ಸ್ ಕೂಡ ಅವ್ರು ಆಡಲಿಲ್ಲ. ವಿರಾಟ್ ಕೊಹ್ಲಿ ಅವ್ರು ಏನು ಅವ್ರಿಗೆ ಗೈಡ್ ಮಾಡ್ತಾ ಇದ್ರು ಅದಕ್ಕೆ ತಕ್ಕಂಗೆ ಅವ್ರು ಆಡ್ಕೊಂಡು ಹೋದ್ರು. ವಿರಾಟ್ ಕೊಹ್ಲಿ ಅವ್ರು ಒಂದು ಕಡೆ ಸಿಂಗಲ್ಸ್ ಡಬಲ್ಸ್ ರೊಟೇಟ್ ಮಾಡ್ತಾ ಇದ್ರೆ, ಇವಾಗ ಕೃಣಾಲ್ ಪಾಂಡ್ಯ ಅವರು ಅಟ್ಯಾಕಿಂಗ್ ಗೇಮ್ ಮಾಡ್ತಾ ಇದ್ರು. ಒಂದು ಏನು ಟೀಮ್ ಮ್ಯಾನೇಜ್ಮೆಂಟ್ ಕೊಟ್ಟಿದ್ರು ಒಂದು ಸ್ಟ್ರಾಟಜಿನ ಕರೆಕ್ಟಾಗಿ ಅವರಲ್ಲಿ ಫುಲ್ಫಿಲ್ ಮಾಡಿ ಸಖತ್ತಾಗಿ ಆಡಿದ್ರು. ಮ್ಯಾಚ್ ಮುಗಿದ ಮೇಲೂ ಕೂಡ ಅದೇ ಹೇಳಿದ್ರು ಹಾರ್ದಿಕ್ ಪಾಂಡ್ಯ ಅವರು, ವಿರಾಟ್ ಕೊಹ್ಲಿ ಅವರ ಸಲಹೆ ಸೂಚನೆಗಳನ್ನ ಪರಿಪಕ್ವವಾಗಿ ನಾನು ಪಾಲಿಸಿದೆ, ನನ್ನ ಏನೋ ಒಂದು ಪ್ರದರ್ಶನ ಇತ್ತು ಅದು ವಿರಾಟ್ ಕೊಹ್ಲಿ ಅವರಿಗೆ ಸಲ್ಲಬೇಕು. ಈ ತರ ಪರ್ಫಾರ್ಮೆನ್ಸ್ ಬರಬೇಕು. ಇವಾಗ ಯಾರೋ ಟಾಪ್ ಆರ್ಡರ್ ವೈಫಲ್ಯ 0 for 2 ಆದ್ರೂ ನಾನು ಬಂದು ಗೆಲ್ಲಿಸ್ತೀನಿ ಅನ್ನೋ ಒಂದು ಪ್ಲೇಯರ್ಸ್ ಮೈಂಡಲ್ಲಿ ಬರಬೇಕು. ಆ ಒಂದು ಛಲ ಬರಬೇಕು, ನಾನು ಆಡಿ ಗೆಲ್ಲಿಸ್ತೀನಿ ಅನ್ನೋದು. ಈ ಥರ ಮೈಂಡ್ ಸೆಟ್ ಬಂದರೆ ಖಂಡಿತವಾಗ್ಲೂ RCB ತಂಡ ಈ ಸಲ ಕಪ್ ಗೆಲ್ಲುತ್ತೆ. ನಮ್ಮ ಒಳ್ಳೆ ಸ್ಟ್ರಾಂಗ್ ಆಗಿದೆ. ನಾವು ನೋಡ್ಬೋದು ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಡೆಪ್ತ್ ಎಷ್ಟು ಎಲ್ಲಿ ತನಕ ಇದೆ, ನಂಬರ್ 8 ತನಕ ಬ್ಯಾಟಿಂಗ್ ಡೆಪ್ತ್ ಇದೆ. ಬೌಲಿಂಗಲ್ಲೂ ಅಷ್ಟೇ, ಬೌಲಿಂಗಲ್ಲೂ ಏನು ಅಷ್ಟೊಂದು ನಾವು ಸಖತ್ತಾಗಿದೆ. ಬೌಲಿಂಗಲ್ಲೂ ಕೂಡ ಒಳ್ಳೊಳ್ಳೆ ಬೌಲರ್ಸ್ ಇದ್ದಾರೆ ನಮಗೆ, ಸ್ಪಿನ್ನರ್ಸ್ ಆಗ್ಬೋದು, ಫಾಸ್ಟ್ ಬೌಲರ್ಸ್ ಆಗ್ಬೋದು. ಸೊ ಈ ಸಲ ಖಂಡಿತವಾಗ್ಲೂ RCBಗೆ ಕಪ್ ಗೆಲ್ಲಲಿಕ್ಕೆ ಒಂದು ಸುವರ್ಣ ಅವಕಾಶ ಇದೆ. RCB ತಂಡ ಒಂದು ವೇಳೆ ಈ ಸಲನೂ ಸೋತ್ರೆ ಖಂಡಿತವಾಗ್ಲೂ ಇನ್ನೆಂಥ ತಂಡ ವಿನ್ ಆಗಲಿ. ಓಕೆ ರಮೇಶ್ ಅವರೇ, ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನಂದು. ಮಹಿ ತಲಾ 5 ಬಾರಿಯ ಚಾಂಪಿಯನ್ ತಂಡದ ಕಪ್ತಾನ್ ಮಹೇಂದ್ರ ಸಿಂಗ್ ಧೋನಿ ಮೊನ್ನೆ ಒಂದು ಏನೋ ಸುಳಿವು ಕೊಟ್ಬಿಟ್ರು, ನೆಕ್ಸ್ಟ್ ಮ್ಯಾಚಲ್ಲಿ ಇರಲ್ಲ ಎನ್ನುವಂಥದ್ರ ಬಗ್ಗೆ. ಹಾಗಾದ್ರೆ RCB ಜೊತೆ ಇರಲ್ಲ ಅಂತ ಮಹಿ? ನನಗೆ ಗೊತ್ತಿಲ್ಲ ಮುಂದಿನ ಮ್ಯಾಚ್ ಆಡ್ತೀನೋ ಇಲ್ಲ ಅಂತ. ಆಡ್ಬೇಕನ್ಸುತ್ತೆ ಮಹೇಂದ್ರ ಸಿಂಗ್ ಧೋನಿ ಆಡ್ತಾರೆ. ಬಟ್ ಇಲ್ಲ, ಈಗ ಮಹೇಂದ್ರ ಸಿಂಗ್ ಧೋನಿ ಅವರು ಏನು ನೆಕ್ಸ್ಟ್ ಮ್ಯಾಚಲ್ಲೇ ಈ ಸೀಸನ್ ಕಂಪ್ಲೀಟ್ ಮಾಡ್ತಾರೆ 100%. ಯಾಕಂದರೆ ಕ್ಯಾಪ್ಟನ್ಸಿ ಮೆಟೀರಿಯಲ್ ಅಲ್ಲಿ ಯಾರೂ ಇಲ್ಲ. ಈ ಅರ್ಧದ ಟೈಮ್ ಇದು ಕ್ರೂಷಿಯಲ್ ಟೈಮ್ ಚೆನ್ನೈ ಸೂಪರ್ ಕಿಂಗ್ಸ್. ಈ ಸೀಸನಲ್ಲಿ ಆಯಿತು, ಅವ್ರ ಪ್ಲ್ಯಾನ್ಸು ವರ್ಕೌಟ್ ಆಗಲಿಲ್ಲ ಈ ಸೀಸನಲ್ಲಿ. ಇನ್ನು ಉಳಿದಿರೋ 4 ಮ್ಯಾಚ್ಗಳಲ್ಲಿ ಅಟ್ಲೀಸ್ಟ್ ಮುಂದಿನ ಸೀಸನ್ಗಾದ್ರೂ ಒಂದು ಪ್ಲೇಯರ್ಸ್ನ ಒಂದು ಪಳಗಿಸ್ಲಿಕ್ಕೆ ಒಂದು ಏನು ಒಂದು ನೆಕ್ಸ್ಟ್ ಯಾರನ್ನ ಉಳಿಸ್ಕೊಬೇಕು, ಯಾರನ್ನ ಬಿಡಬೇಕು ಅನ್ನೋ ಒಂದು ಪ್ಲ್ಯಾನ್ಸ್ ಮಾಡ್ಕೊಳ್ಳಿಕ್ಕಾದ್ರೂ ಇನ್ನು 4 ಮ್ಯಾಚ್ಗಳಲ್ಲಿ, ಇನ್ನು ಮುಂದಿನ 4 ಮ್ಯಾಚ್ಗಳಲ್ಲಿ ಅವರು ಆಟಗಾರ ಒಂದು ಪರ್ಫಾರ್ಮೆನ್ಸ್ನ ನೋಡಬೇಕು. ಸೊ ಇದು ಅದು ಈ ಒಂದು ಮೈಂಡ್ ಸೆಟ್ಟಲ್ಲಿ RCB ಚೆನ್ನೈ ಸೂಪರ್ ಕಿಂಗ್ಸ್ ಇನ್ನು ಮುಂದಿನ 4 ಪಂದ್ಯಗಳಲ್ಲಿ ಆಡ್ತಾ ಇದೆ. ಸೊ ಅದೇ ನೋಡಬೇಕು ಚೆನ್ನೈ ಸೂಪರ್ ಕಿಂಗ್ಸ್ ಯಾವ ಥರ ಏನು ಮಾಡೋದು. ಬಟ್ ನನಗನ್ಸಂಗೆ MS ಧೋನಿ ಈ ಸೀಸನ್ನು
ಮುಗಿದ ಮೇಲೆ ಏನು ಡಿಸಿಷನ್ ಕೊಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಅವ್ರು ಹಿಂದೆ ಹೇಳಿದರು ಮುಂದಿನ ಸೀಸನ್ಗೆ ಒಂದು ಒಳ್ಳೆ ಪ್ಲೇಯಿಂಗ್ 11 ಕಟ್ಟಬೇಕು, ಸೊ ಇದ್ರ ಕಡೆ ನಾವು ಗಮನ ಕೊಡ್ತೀವಿ ಮುಂದಿನ ಪಂದ್ಯಗಳಲ್ಲಿ ಅಂತ ಹೇಳಿದರು. ಅಂದರೆ ಎಲ್ಲೋ ಒಂದು ಕಡೆ ಇಂಡೈರೆಕ್ಟ್ ಆಗಿ ಚೆನ್ನೈ ಸೂಪರ್ ನೆಕ್ಸ್ಟ್ MS ಧೋನಿ ಮುಂದಿನ ಸೀಸನ್ ಆಡೋದು ಇದ್ದೀನಿ ಅಂತ ಅವರು ಇಂಡೈರೆಕ್ಟ್ ಆಗಿ ಸಂದೇಶ ಕೊಟ್ಟರು. 2-3 ವರ್ಷನೇ ಇದಾಯಿತು, ಯಾವಾಗ ಆಡ್ತಾರಂತ ನೋಡಲಿ, ಎಲ್ಲಿವರೆಗೂ ಇರ್ತಾರೆ ನಾವು ನೋಡೇ ಬಿಡುವ. ಓಕೆ, ಥ್ಯಾಂಕ್ ಯು ರಮೇಶ್ ಅವರೇ. ನೆಕ್ಸ್ಟ್ ಮ್ಯಾಚ್ ಮುಗಿದ ಮೇಲೆ ಬರ್ತೇನೆ, ನಿಮ್ಮನ್ನು ಭೇಟಿ ಆಗ್ತೇನೆ. RCB CSK ಮ್ಯಾಚ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡುವ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರು, ಇದಾಗಿತ್ತು RCB ಮತ್ತು CSK ಪಂದ್ಯದ ಬಿಫೋರ್ ವಿಡಿಯೋ. ಆಫ್ಟರ್ ವಿಡಿಯೋ ಮತ್ತೆ ನಾವು ಬರ್ತೇವೆ, ಒಂದು ಹೈ ವೋಲ್ಟೇಜ್ ಕದನ ಇರುತ್ತೆ. ಅಲ್ಲಿಗೆ ನಾವು ಸ್ಟೇಡಿಯಂ ಕಡೆನೂ ಹೋಗ್ತೇವೆ, ಫ್ಯಾನ್ಸನ್ನು ಕೂಡ ಮಾತಾಡಿಸುವಂಥ ಕೆಲಸವನ್ನು ಮಾಡ್ತೇವೆ ಅವತ್ತಿನ ದಿನ. ಹಾಗಾಗಿ ಈ ಒಂದು ಪಂದ್ಯ ತುಂಬ ರೋಚಕತೆಯಿಂದ ಕೂಡಿರುವಂಥದ್ದು. ಅಪಾರ ಅಭಿಮಾನಿಗಳು ಈ ಒಂದು ಪಂದ್ಯಕ್ಕಾಗಿ ಕಾದು ಕುಳಿತಿರ್ತಾರೆ. CSK ಫ್ಯಾನ್ಸ್ ಆಗಿರ್ಬೋದು, RCB ಫ್ಯಾನ್ಸ್ ಆಗಿರ್ಬೋದು, ಹೀಗೆ ಎಲ್ಲರಿಗೂ ಕೂಡ ಅವತ್ತಿನ ಒಂದು ರಸದೌತಣದ ಪಂದ್ಯವಾಗಿರಲಿದೆ. ಹಾಗಾಗಿ ಮತ್ತೆ ಪಂದ್ಯದ ನಂತರ ಬರ್ತೇನೆ. ಅಲ್ಲಿಯವರೆಗೂ ಕೂಡ ನೀವು ನೋಡ್ತಾ ಇರಿ ಕ್ರಿಕೆಟ್ನ ಇಂಟ್ರೆಸ್ಟಿಂಗ್ ಸ್ಟೋರಿಗಳಿಗಾಗಿ ಮತ್ತು IPL ನ ಇಂಟ್ರೆಸ್ಟಿಂಗ್ ಸ್ಟೋರಿಗಳಿಗಾಗಿ ವಿಶ್ವಾನಿ IPL ಧಮಾಕ ವಿಶೇಷ ಕಾರ್ಯಕ್ರಮವನ್ನು. ನಮಸ್ಕಾರ.